ಹಲೋ, ನಮಸ್ಕಾರ. ವೆಲ್ಕಮ್ ಟು ಮಧು ಡಿಂಪಲ್ ವ್ಲಾಗ್ಸ್. ನಾಳೆ ವರಮಹಾಲಕ್ಷ್ಮಿ, ಹಾಗಾಗಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ನೋಡಿ, ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಫ್ಲವರ್ಸ್ ಎಲ್ಲ ರೆಡಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ಸಂಭ್ರಮ, ಸಡಗರ, ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಈ ಹೂವನ್ನು ನಾನು ನಮ್ಮ ಮಾಮೋರ ಶಾಪಲ್ಲಿ ತೊಗೊಂಡು ಬಂದಿದ್ದು. ಅವ್ರದ್ದು ಬೆನ್ನಿ ಮಿಲ್ಲಲ್ಲಿ ಹೂವಿನ ಮಾರ್ಕೆಟ್ ಇದೆ, ಅಲ್ಲಿ ತೊಗೊಂಡು ಬಂದಿದ್ದು. ತುಂಬ ವೀಡಿಯೋಸ್ಗಳಿದೆ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಹಬ್ಬದ ಕ್ಲೀನಿಂಗು ಮತ್ತು ಶಾಪಿಂಗಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಹಬ್ಬ ಇದ್ದಿದ್ದರಿಂದ ಮನೆಗೆ ಅಪ್ಪ ಅಮ್ಮ ಬಂದಿದ್ದರು. ಅವ್ರ ಹೆಲ್ಪ್ ತೊಗೊಂಡು ನಾನು ಹಿಂದೆ ಸ್ಕ್ರೀನ್ ಥರ ದುಪ್ಪಟ್ಟನ ಬಿಡ್ತಾ ಇದ್ದೆ. ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಡೆಕೋರೇಟ್ ಮಾಡಿದ್ರೆ ಮಾಡಬೇಕಾದ್ರೂ ಕೆಲಸ, ಪೂಜೆ ಮುಗಿದ್ಮೇಲೆ ಅದನ್ನು ಎತ್ತಿಡೋದು ಕೆಲಸ ಆಗುತ್ತೆ. ಹಾಗಾಗಿ ಹಿಂದೆ ಒಂದು ಪೈಪ್ ಥರ ಹಾಕಿಬಿಟ್ಟು ಅವೇಲ್ ಬಿದ್ದು ಹೋಗ್ತಾಯಿತ್ತು. ಅಪ್ಪ ಮತ್ತು ಅಮ್ಮ ಇದ್ದಿದ್ದರಿಂದ ಇಬ್ಬರದ್ದು ಹೆಲ್ಪ್ ತೊಗೊಂಡು ಹಿಂದೆ ಅದು ಸ್ಕ್ರೀನ್ ಥರ ಬಿಟ್ಟೆ. ಇನ್ನು ಸ್ಯಾರಿನ ನಾನು ಬಿನ್ಗೆಗೆ ಉಡ್ಸೋಲ್ಲ, ಅದು ಹಾಗೆ ಸುಮ್ಮನೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಮಣೆ ಹಾಕಿಬಿಟ್ಟು ಸ್ಟಡಿ ಟೇಬಲ್ ಇತ್ತು ದಾನ್ವಿದು. ಆ ಸ್ಟಡಿ ಟೇಬಲ್ ಪ್ರತಿ ವರ್ಷ, ಅಂದರೆ ನಾನು ಹೋದ ವರ್ಷದಿಂದ ಮಾಡ್ತಾ ಇರೋದು. ಆವಾಗಿಂದನೂ ಆ ಸ್ಟಡಿ ಟೇಬಲ್ ಮೇಲೇ ಇದು ಸ್ಟಡಿ ಟೇಬಲ್ ಅದು. ಅದ್ರ ಮೇಲೊಂದು ಬಿಳಿ ಕಾಟನ್ ಪಂಚೆ ಹಾಕಿಬಿಟ್ಟು ನಾನು ತೊಗೊಂಡಿದ್ದ ಸೀರೆನ ಅದಕ್ಕೆ ನೆರಿಗೆ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಇದು ನಾನು ಲಾಸ್ಟ್ ಇಯರ್ ಮಾಡಿದ್ದು. ಈ ಫೋಟೋಸು ಸೈಡಲ್ಲಿ ಬರ್ತಾ ಇರೋದು ಲಾಸ್ಟ್ ಇಯರು ಗೋಧಿ ಹುಲ್ಲಲ್ಲಿ ಕಳಶದ ಸುತ್ತ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಂದವರೆಲ್ಲ ಆ ಗೋಧಿ ಹುಲ್ಲಿಂದನೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಈ ಸಲ ಮಾಡೋಕ್ಕೆ ಆಗಲಿಲ್ಲ. ನಾನು ಅಮ್ಮನ ಹೆಲ್ಪ್ ತೊಗೊಂಡು ನೆರಿಗೆ ಎಲ್ಲ ನೀಟಾಗಿ ಕೂರಿಸ್ತಾ ಇದ್ದೆ. ಸುರಿಸಿ ಕೆಲಸ ಮಾಡ್ತಾಯಿದ್ದೀವಿ. ಗಂಡು ಮಕ್ಕಳದೇ ಚಂದ ಒಂಥರ. ನಿಜ ಅಲ್ವಾ, ಗಂಡು ಮಕ್ಳದೇ ಆರಾಮ್ ಕೆಲಸ. ನಾವು ಎಲ್ಲ ಥರ ಡೆಕೋರೇಟ್ ಹೇಗೆ ಮಾಡೋದು, ದೇವ್ರಿಗೇ ಕೂರಿಸೋದು, ಯಾವ ಸೀರೆ ತೊಗೊಳ್ಬೇಕು, ಏನೇನು ಮಾಡಬೇಕಂತ ಟೆನ್ಷನ್ ತೊಗೋತಾ ಇರ್ತೀವಿ. ಅಪ್ಪ ಆಲ್ರೆಡಿ ಟೈಮ್ 11:30 ಆಗಿತ್ತು. ಅಪ್ಪ ನಿದ್ದೆ ಮಾಡಬೇಕು ಅಂತ ಇದು ಮಾಡ್ತಾಯಿದ್ರು. ಬಟ್ ಹೋಗಿ ಮಲಗಿರಲಿಲ್ಲ. ಇಲ್ಲೇನಾದರೂ ಹೆಲ್ಪ್ ಮಾಡಬೇಕಾ ನನಗೆ ಅಂತಂದ್ಬಿಟ್ಟು ಅಲ್ಲೇ ಕುತ್ಕೊಂಡ ಹತ್ರನೇ ನಿದ್ದೆ ಮಾಡ್ತಾಯಿದ್ರು. ಟೇಬಲ್ ಡೆಕೋರೇಟ್ ಎಲ್ಲ ಮುಗೀತು. ಇನ್ನು ಕಳಶಕ್ಕೆ ಕಾಯಿಗೆ ಅರಶಿನ ಹಚ್ಚಬೇಕಿತ್ತು. ಅದಕ್ಕೆ ಸ್ವಲ್ಪ ಮೈದೆ ಹಿಟ್ಟನ್ನ ನೀರಲ್ಲಿ ನೆನೆಸ್ಬಿಟ್ಟು ಸುತ್ತ ಹಚ್ಚಿ ಅದಕ್ಕೆ ಈಗ ಅರಶಿನ ಹಾಕ್ತಾಯಿದ್ದೆ. ಈಗ ಮಾಡಿದ್ರೆ ಅರಶಿನ ಬೀಳೋದು ಇಲ್ಲ ಮತ್ತು ಅರಶಿನ ಹಾಗೆ ಇರುತ್ತೆ. ಅರಶಿನ ನೀರಲ್ಲಿ ಕಲಸಿ ಹಚ್ಬಿಟ್ರೆ ಅದು ಒಣಗಿದ್ಮೇಲೆ ಇಷ್ಟು ಎಲ್ಲೋ ಕಲರ್ ಕಾಣಿಸಲ್ಲ. ಹೀಗೆ ಮಾಡೋದ್ರಿಂದ ನಾವು ಕಳಶ ತೆಗಿಯೋ ತನಕ ಪೂರ್ತಿನೂ ಹೀಗೆ ಇರುತ್ತೆ. 3 ದಿನ ಆದರೂ ಹೀಗೆ ಇರುತ್ತೆ. ಹೀಗೆ ಮಾಡಿ ಆಮೇಲೆ ಸಿಂಧೂರಕ್ಕೆ ನಾನು ಪೇಪರಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಮಾಡೋದ್ರಿಂದ. ಅದು ಸಿಂಧೂರ ಅಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಮತ್ತೆ ಮೈದಾ ಹಿಟ್ಟು ನೀರು ಕಲಸಿದ್ನಲ್ಲ ಅದನ್ನು ಹಚ್ತಾಯಿದ್ದೆ. ಲಾಸ್ಟ್ ಇಯರ್ ಈಗ ಮಾಡಲಿಲ್ಲ, ಸಿಂಧೂರನ ಹಾಗೆ ಇಟ್ಬಿಟ್ಟೆ. ಅದು ರಾತ್ರಿ ಎಲ್ಲ ಚೆನ್ನಾಗೇ ಇತ್ತು. ಕಳಶಕ್ಕೆ ಕಾಯಿ ಹಿಂಗಿಟ್ಟಾಗ ಕುಂಕುಮ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ಹೀಗೆ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಗಂಗೆನ ಮನೆ ಒಳಗೆ ತರಬೇಕಲ್ವ. ನಮ್ಮ ಬಿಲ್ಡಿಂಗಲ್ಲಿ ಬೋರ್ ಇದೆ. ಹಾಗಾಗಿ ಬೋರ್ ನೀರೇ ಲಾಸ್ಟ್ ಇಯರೂ ಇಟ್ಕೊಂಡಿದ್ದು ನಾನು. ಬೋರ್ ಇರೋದು ಕೆಳಗಡೆ, ಅಂದರೆ ತೊಟ್ಟಿ ಥರ ಮಾಡಿದರೆ ಅಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ನೀರು ಎಲ್ಲಿ ತೊಗೋತೀವಿ ಅಲ್ಲಿ ಪೂಜೆ ಮಾಡಬೇಕಲ್ವ. ಹಾಗಾಗಿ ಇದು ಬೋರ್ ನೀರು ಸೀದಾ ಬರುತ್ತೆ, ಅಂದರೆ ಸ್ಟ್ರೈಟ್ ನಲ್ಲಿಲೇ ಬರೋದು. ಹಾಗಾಗಿ ಅಲ್ಲಿ ಬಂದು ಗಂಗೆ ಪೂಜೆ ಮಾಡಿ ನೀರು ತಗೊಳ್ಳೋಣ ಅಂತ ಗಂಗೆ ಪೂಜೆ ಮಾಡ್ತಾ ಇದ್ದೆ ನಲ್ಲಿಗೆ.
ಇದೆಲ್ಲ ಗುರುವಾರ ನೈಟೇನೇನೆ ಮಾಡಿದ್ದು. ಇದು ನಾನು ಗಂಗೆ ಒಳಗೆ ತಗೊಂಡೋಗಿದ್ದೆ, 12 ಗಂಟೆ ಮೇಲಾಗೋಯ್ತು. ಎಲ್ಲ ಟೇಬಲ್ ಎಲ್ಲ ಡೆಕೋರೇಟ್ ಮಾಡಿ ಕಳಶಕ್ಕೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಹೋಗಿ ಗಂಗೆ ಪೂಜೆ ಮಾಡಿ ಆಮೇಲೆ ನೀರು ತಂದಿದ್ದು. ಗಂಗೆನ ಹಂಗೆ ತರಬಾರ್ದು, ಅಥವಾ ನಾವು ಮನೆಯಲ್ಲಿರೋ ನಲ್ಲಿಲೇ ನೀರು ಹಿಡಿದ್ರೂ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಗಂಗೆ ಎಲ್ಲ ತರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಬೆಳಗ್ಗೆಗೆಲ್ಲ ರೆಡಿ ಮಾಡಿಟ್ಟು ಕಳಶಕ್ಕೂ ಹಾರ ಹಾಕಿದೆ, ಇನ್ನೇನು ಮಾಡಿರಲಿಲ್ಲ. ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತಂದ್ಬಿಟ್ಟು ಹೊರಟೆ. ಇಲ್ಲೆಲ್ಲ ಬಿಂದಿಗೆ ಒಳಗೆ ಹಾಕೋದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗ ಇದೆಲ್ಲ ಬಿಂದಿಗೆ ಒಳಗೆ ಹಾಕೋದು. ಇದೆಲ್ಲ ರೆಡಿ ಇದೆ. ಲೈಟೆಲ್ಲ ಆಫ್ ಮಾಡಿದ್ದೀನಿ, ಅಷ್ಟು ಕ್ಲಾರಿಟಿ ಇಲ್ಲ ಅನ್ಕೋತೀನಿ. ಇದೊಂದೇ ಲೈಟ್ ಇರೋದು. ಅಲಂಕಾರ ಡೆಕೋರೇಷನ್ ಎಲ್ಲ ಮುಗೀತು. 2:30. 1 ಅವರ್ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ತಕ್ಷ ಇಲ್ಲಿ ಮಲಗಿದ್ದಾನೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಪೂಜೆಲಿ ಸಿಗ್ತೀನಿ. ಗುಡ್ ನೈಟ್. ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರು ನಿದ್ದೆ ಬರಲಿಲ್ಲ. ಟೈಮ್ ಆಗೋಯ್ತು. ಪೂಜೆ 4:15 ಮಾಡಿಬಿಡ್ಬೇಕು, 4:15 ಅಷ್ಟೊತ್ತಿಗೆ ದೀಪ ಹಚ್ಚಬೇಕು ಅಂತ ನಿದ್ದೆನೇ ಬರಲಿಲ್ಲ. ಅದರಲ್ಲೂ 4:15ಗೆ ಪೂಜೆ ಆಯಿತು. ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ್ದು ಕುಂಕುಮಾಭಿಷೇಕ, ಕನಕದಾರ ಸ್ತೋತ್ರ ಮತ್ತು ಪಂಚಾಮೃತ ಅಭಿಷೇಕ, ಲಲಿತಾ ಸಹಸ್ರನಾಮ ಎಲ್ಲ ಸಾಂಗವಾಗಿ ಆಯಿತು. ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಶೂಟ್ ಮಾಡಿದ್ದು. ನಾವು ಹೆಣ್ಮಕ್ಳು ಪ್ರತಿ ವರ್ಷ ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾನಂತೂ ಸ್ವಲ್ಪ ಹಾಗೇ ಈ ಕ್ರೋನ್ನ ನಾನೇ ಮಾಡಿದ್ದು. ಲಕ್ಷ್ಮಿಗೆ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಕಪ್ ಮತ್ತು ಒಂದು ಬಾಕ್ಸಿಂದ ಈ ಕ್ರೋನ್ನ ರೆಡಿ ಮಾಡಿದ್ದು. ಸಿಕ್ಕಾಬಟ್ಟೆ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂತು. ಹೇಗಿದೆ ಕಾಮೆಂಟ್ ಮಾಡಿ. ಸಂಜೆ ಪೂಜೆಗೆ ಇಲ್ಲಿ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೂವಲ್ಲಿ ರಂಗೋಲಿ ಮಾಡ್ತಾಯಿದ್ದೀನಿ. ಮೊನ್ನೆ ಮಾರ್ಕೆಟ್ಗೆ ಹೋದಾಗ ತಗೊಂಡು ಬಂದಿದ್ದು ಹೂಗಳು, ಅದರಲ್ಲಿ ಗುಲಾಬಿ ಹೂಗಳನ್ನೆಲ್ಲ ಸ್ವಲ್ಪ ಇದು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಲ್ಲಿಗೆ ಹೂವು ಅಷ್ಟೇ, ಅದರದ್ದೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಪ್ರತಿ ಲಾಸ್ಟ್ ಇಯರಿಂದನೇ ನಾನು ಲಕ್ಷ್ಮಿ ಕೂರಿಸ್ತಾ ಇರೋದು. ಆವಾಗಿಂದಲೂ ಇದಂತೂ ಮಿಸ್ ಮಾಡೋದೇ ಇಲ್ಲ. ನನಗೆ ತುಂಬ ಇಷ್ಟ. ಸಂಜೆ ಹೊತ್ತು ಪೂರ್ತಿ ಇಲ್ಲಿ ದೀಪ ಹಚ್ಬಿಟ್ಟು, ಹೋದ ಸಲ ಕ್ಯಾಂಡಲ್ಸ್ ಎಲ್ಲ ತಗೊಂಡು ಬಂದಿದೆ. ಈ ಸಲ ಏನೂ ತರೋಕ್ಕೆ ಆಗಿಲ್ಲ ನನಗೆ. ಕ್ಯಾಂಡಲ್ಸ್ ಎಲ್ಲ ಪುಟ್ಟದ್ದು ಬರುತ್ತಲ್ಲ, ಆ ಥರ ಕ್ಯಾಂಡಲ್ಸ್ ಎಲ್ಲ ಹಚ್ಚಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸಲ ನೋಡೋಣ. ಮಣ್ಣಿನ ದೀಪ ಇದೆ. ಮಣ್ಣಿನ ದೀಪನೇ ಶ್ರೇಷ್ಠ. ಮಣ್ಣಿನ ದೀಪನೇ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಡೆಕೋರೇಷನ್ ಆದಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ. ಆಮೇಲೆ ರೆಡಿ ಆಗಬೇಕು, ಎಲ್ಲರ ಮನೆಗೆ ಹೋಗಿ ಕುಂಕುಮ ಇಸ್ಕೊಂಡು ಬರೋಕ್ಕೆ. ಹೂವಿಂದು ರಂಗೋಲಿ ಹಾಕಿದ್ದು ಫೈನಲಿ ಈ ಥರ ಕಾಣಿಸ್ತಾ ಇದೆ. ಈ ಥರ ಡೆಕೋರೇಟ್ ಮಾಡೋದು ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಲೈಟ್ ಆಫ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಹೊತ್ತು ಯಾಕೆ ಲೈಟ್ ಆಫ್ ಮಾಡೋದು ಅಂತ ನಾನು ಲೈಟ್ ಆಫ್ ಮಾಡಲಿಲ್ಲ. ಹೇಗೆ ಕಾಣ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಮಾಡಿದ್ದು ಸಹ ನಾನು ಫೋಟೋ ಶೇರ್ ಮಾಡ್ತೀನಿ. ಕ್ಯಾಂಡಲ್ಸ್ ಎಲ್ಲ ತಂದಿದ್ದೆ ಪುಟ್ಟದು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೊಡ್ಡದಾಗಿ ರಂಗೋಲಿ ಹಾಕಿದ್ದೆ. ಈ ಸಲ ಹೂವು ಕಮ್ಮಿ ಇತ್ತು, ಚಿಕ್ಕದಾಗಿ ರಂಗೋಲಿ ಹಾಕಿದೆ. ಸಂಜೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಮತ್ತು ಸಂಜೆ ನೈವೇದ್ಯ ಮಾಡಿ ಇನ್ನೊಂದು ಸಲ ಪೂಜೆ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ಸು ಮನೆಗೆಲ್ಲ ಹೋಗ್ತಾ ಇದ್ವಿ. ನಿಜವಾಗ್ಲೂ ರೋಡಲ್ಲಿ ಎಲ್ಲರೂ ರೇಷ್ಮೆ ಸ್ಯಾರಿಗಳು, ಒಡವೆಗಳು, ಮೇಕಪ್ ಮಾಡಿಕೊಂಡು ತುಂಬಾ ಕ್ಯೂಟಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಸುಮಂಗಲಿಯರು ಕುಂಕುಮಕ್ಕೆ ಹಾಕ್ತಾ ಇದ್ದೀವಿ.
ಯೂಟ್ಯೂಬಲ್ಲೆಲ್ಲ ಬರ್ತೀನಿ. ಇನ್ನು ಮಮತಾ, ಸುಮಾ, ಸುನೀತಾ, ಪವಿತ್ರ ಎಲ್ಲರೂ ಸೇರಿ ಹುಮಾ ಅವ್ರ ಮನೆಗೆ ಹೋದ್ವಿ. ಸುಮಾರು ಜನ ಮನೆಗೆ ಹೋದೆ, ಬಟ್ ಎಲ್ಲರ ಮನೆಯಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಮೊಬೈಲು ತೊಗೊಂಡೋಗಲಿಲ್ಲ. ಇದು ಹುಮಾ ಅವ್ರ ಮನೆಯದು ಲಕ್ಷ್ಮೀ ಪೂಜೆ. ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಹುಮಾ ಅವ್ರ ಮನೆಯಲ್ಲಿ ಎಲ್ಲರೂ ಕುಂಕುಮ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹಾಗೆ ಎಲ್ಲರ ಮನೆಗೆ ಹೋದ್ವಿ. ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಹೆಣ್ಮಕ್ಳು ಏನು ಅಂದ್ಕೊಳ್ತೀವಿ ಅಂತಂದರೆ, ಇವ್ರ ಮನೆ ಲಕ್ಷ್ಮಿ ಹೇಗಿದೆ, ಸೀರೆ ಯಾವ ಕಲರು, ಕಾಂಬಿನೇಷನ್ ಹೇಗಿದೆ ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ಲಕ್ಷ್ಮೀ ಪೂಜೆ ಹೇಗೆ ಮಾಡಿದ್ವಿ ಅಂತ ಕೇಳ್ತೀವೋ ಇಲ್ಲೋ, ಸೀರೆ ಎಷ್ಟಾಯಿತು, ಸೀರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತಲೇ ಮಾತಾಡ್ತೀವಿ ಅಲ್ವಾ. ನೆಕ್ಸ್ಟ್ ಅಲ್ಲಿಂದ ಹೊರಟು ಸುನೀತಾ ಅವ್ರ ಮನೆಗೆ ಬಂದ್ವಿ. ಸುನೀತಾ ಅವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು. ಇದು ಸುನೀತಾ ಅವ್ರ ಮನೆ ಲಕ್ಷ್ಮಿ. ಲಾಸ್ಟ್ಗೆ ಮಮತಾ ಮತ್ತು ಸುಮಾ ಅವ್ರ ಮನೆಗೆ ಹೋಗಿದ್ದು. ಮಮತಾ ಮತ್ತು ಸುಮಾ ಒಂದೇ ಬಿಲ್ಡಿಂಗ್ ಇರೋದ್ರಿಂದ ಅವ್ರ ಮನೆಗೆ ಲಾಸ್ಟ್ ಹೋಗಿದ್ದು. ನನ್ನ ವ್ಯೂವರ್ಸ್ಗೆ ಯಾವ ಲಕ್ಷ್ಮಿ ತುಂಬ ಇಷ್ಟ ಆಯಿತು, ಯಾರ ಮನೆ ಲಕ್ಷ್ಮಿ ತುಂಬ ಇಷ್ಟ ಆಯಿತು ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ವಿಡಿಯೋಸ್ ನೋಡ್ತೀರಾ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ನನ್ನ ರಿಕ್ವೆಸ್ಟ್, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಮಮತಾ ಅವ್ರ ಮನೆ ಆದಮೇಲೆ ಸುಮಾ ಅವ್ರ ಮನೆಗೂ ಹೋಗಿ ಅಲ್ಲಿ ಕುಂಕುಮ ತೊಗೊಂಡ್ವಿ. ಮನೇಲಿ ಹೆಣ್ಮಕ್ಳು ಇದ್ದರೆ ಅಮ್ಮ ನಾನು ಕುಂಕುಮ ಕೊಡ್ತೀನಿ ಅಂತ ಅವರೇನೇ ಎಲ್ಲರಿಗೂ ಕುಂಕುಮ ಕೊಡ್ತಾ ಇರ್ತಾರೆ. ಇದು ಸುಮಾ ಅವ್ರ ಮನೆ ಲಕ್ಷ್ಮಿ. ಪುಟ್ಟದಾಗಿ ದೇವ್ರ ಮನೇಲೇನೆ ಕೂರಿಸಿದ್ದು ಸುಮಾ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಪವಿತ್ರ ಅವ್ರ ಮನೆಗೆ ಹೋದ್ವಿ. ಅವರು ಅಷ್ಟೇ ತುಂಬ ಕ್ಯೂಟಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಇಷ್ಟರಲ್ಲಿ ಯಾವ ಲಕ್ಷ್ಮಿ ಇಷ್ಟ ಆಯಿತು ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ ಲಕ್ಷ್ಮಿ ಮಹಾತಾಯಿ ನಿಮಗೆ ಒಳ್ಳೇದು ಮಾಡಿ ಸದಾ ನಿಮ್ಮ ಜೊತೆ ಇರಲಿ ಅಂತ ನಾನು ಬೇಡ್ಕೋತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಲಾಸ್ಟ್ ಇಯರು ನಾನು ಆ ಸ್ಯಾರಿ ಹಾಕ್ಕೊಂಡು ವರಮಲಕ್ಷ್ಮಿ ಪೂಜೆ ಮಾಡಿದೆ. ಈ ಸಲ ದಾನ್ವಿಗದು. ವರಮಲಕ್ಷ್ಮಿ ಹಬ್ಬಕ್ಕೆ ನಾವೇ ಹೆಣ್ಮಕ್ಳುಗಳೇನೆ ಲಕ್ಷ್ಮಿ ಥರ ಕಾಣಿಸ್ತಾ ಇರ್ತೀವಿ. ಇಡೀ ರೋಡಲ್ಲಿ ನಾನು ಎಷ್ಟು ಜನ ಕುಂಕುಮಕ್ಕೆ ಹೋದ್ನೆ, ಎಲ್ಲರ ಮನೆಯದು ನಾನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಸುಮಾರು ಒಂದು 20-25 ಮನೆ ಹೋಗಿರ್ಬೋದು. ನನ್ನ ಫ್ರೆಂಡ್ಸ್ಗಳು ನನಗೆ ಹತ್ರದವ್ರದ್ದು ಅಷ್ಟೇನೆ ವೀಡಿಯೋಸ್ ತೆಗೆದಿದ್ದು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಇಡೀ ರೋಡಲ್ಲಿ ಪೂರ್ತಿ ಹೆಣ್ಮಕ್ಳುಗಳೇ ಲಕ್ಷ್ಮೀ ದೇವತೆಗಳು ಓಡಾಡ್ತಾ ಇದ್ದಾರೆ, ನುಂಗೆ ರೆಡಿಯಾಗಿ ಓಡಾಡ್ತಾಯಿದ್ರು. ಇದು ಲಾಸ್ಟ್ ಇಯರು ನಾನು ಲಕ್ಷ್ಮಿಗೆ ಹುಟ್ಟಿಸಿದ್ದು. ಈ ವರ್ಷ ಲಕ್ಷ್ಮೀ ಪೂಜೆಗೆ ನಾನು ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಮನೆಯಲ್ಲೂ ನನ್ನ ವ್ಯೂವರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಲಕ್ಷ್ಮಿ ತಾಂಡವಾಡಲಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.